ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ಧಾರವಾಡದಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಸಂಕಷ್ಟವನ್ನ ತಂದೊಡ್ತಾ ಇದೆ. ಮಿತವಾಗಿ ಗ್ಯಾಸ್ ಬಳಸೋದಕ್ಕೆ ಹೋಟೆಲ್ ಉದ್ಯಮಿಗಳಿಗೆ ಸಲಹೆಯನ್ನ ಕೂಡ ನೀಡಲಾಗಿದೆ. ಕೃತಕ ಅಭಾವ ಸೃಷ್ಟಿಸೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಮೊದಲಿನ ದರದಕ್ಕಿಂತ ಇದೀಗ ಹೆಚ್ಚು ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಗ್ಯಾಸ್ ವಿತರಕರು. ನಾಳೆಯಿಂದ ಸಣ್ಣ ಹೋಟೆಲ್ಗಳಿಗೂ ಕೂಡ ಸಿಲಿಂಡರ್ ಸಿಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಮಲ್ಲಿಕ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಸೈಡ್ ಎಫೆಕ್ಟ್ ಇದೀಗ ನಮ್ಮ ನಗರಗಳಿಗೂ ಕಾಲಿಟ್ಟಿದೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಾನು ಇವತ್ತು ಇದ್ದೀನಿ. ಹುಬ್ಬಳ್ಳಿಯ ಈ ಹೋಟೆಲ್ನಲ್ಲಿ ದಿನಕ್ಕೆ ಸಾವಿರಾರು ಜನ ಗ್ರಾಹಕರು ಬರ್ತಾರೆ ಮತ್ತು ಹೋಟೆಲ್ ಅತ್ಯುತ್ತಮವಾಗಿ ನಡೀತಾ ಇದೆ. ಹೋಟೆಲ್ ಮಾಲೀಕರನ್ನ ಮಾತಾಡಿಸ್ತೀನಿ. ಈಗ ಸೈಡ್ ಎಫೆಕ್ಟ್ ಪ್ರಥಮವಾಗಿ ಸರ್, ಈಗ ಎಲ್ಲ ನಮ್ಮ ನಗರದಲ್ಲಿ ಗ್ಯಾಸಿನ ಅಭಾವ ಎದ್ದು ಬರ್ತಾ ಇದೆ ಅಂತ ಹೇಳಲಾಗ್ತದೆ. ಏನಿದೆ ಮಾಹಿತಿ? ನಮಗೂ ಸಹ ಗ್ಯಾಸ್ ಅಭಾವ ಇದೆ. ಸಪ್ಲೈಯರ್ ಕೂಡ ಹೇಳ್ತಾ ಇದ್ದಾರೆ ಗ್ಯಾಸಿನ ಅಭಾವ ಇದೆ, ನೀವು ಆದಷ್ಟು ಕಡಿಮೆ ಮಾಡಬೇಕು ಗ್ಯಾಸನ್ನು ಅಂತೇಳಿ. ಹಾಗಾಗಿ ಗ್ಯಾಸಿನ ಅಭಾವ ಇದೆ. ಹಾಗೆಯೇ ಅದರ ಮೌಲ್ಯ ಕೂಡ ಹೆಚ್ಚಾಗುವ ಸಂಭವ ಇದೆ. ಆಲ್ರೆಡಿ ಮೌಲ್ಯ ಹೆಚ್ಚಾಗದೆ. ಅಂದಾಜು ಈಗ ನಿಮ್ಮ ಹೋಟೆಲ್ಗಳಿಗೆ ಎಷ್ಟು ಒಂದ್ ದಿನಕ್ಕೆ ಗ್ಯಾಸ್ ಬಳಕೆ ಮಾಡ್ತಿದ್ದೀರಿ ನೀವು? ಮುಂಚೆ ಹೆಂಗಿತ್ತು ಮತ್ತೆ ಇವತ್ತಿಗೆ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ? ವ್ಯತ್ಯಾಸ ಅನ್ನೋದು ಪರ್ ಡೇ 2 ಗ್ಯಾಸ್ ಹೋಗ್ತದೆ. ಅದರಿಂದ ಇವ್ರು ಈಗ ನಮ್ಗೆ 2 ಗ್ಯಾಸ್ ಕೊಡ್ಲಿಕ್ಕೂ ಸ್ವಲ್ಪ ಒಂದು ಶಾರ್ಟೇಜ್ ಆಗ್ಬೋದು. ಸ್ವಲ್ಪ ಈ ಇರಾನ್ ಹಾಗೂ ಇರಾಕ್ ಹಾಗೂ ಅಮೆರಿಕಗಳಲ್ಲಿ ನಡೆಯುವಂಥ ಯುದ್ಧದಲ್ಲಿ ಸ್ವಲ್ಪ ಸಿಲಿಂಡರ್ ನಮಗೂ ಶಾರ್ಟ್ ಬರ್ತಿದೆ. ನೀವು ಸ್ವಲ್ಪ ಕಡಿಮೆ ಬಳಕೆ ಮಾಡುವ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಬೇರೆ ವಸ್ತುಗಳೇನಾದ್ರೂ ಬೆಲೆ ಏರಿಕೆ ಆಗುವಂತದ್ದು ಅಥವಾ ರೇಟ್ ಹೆಚ್ಚಾಗುವಂತದ್ದು ಆಗ್ತಾ ಇದೆಯಾ? ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಮಾಡಬೇಕಾಗ್ತದೆ, ಅನಿವಾರ್ಯ. ಯಾಕಂದ್ರೆ ಡೀಸೆಲ್ ರೇಟ್ ಇದು ಗ್ಯಾಸ್ ರೇಟ್ ಉಂಟಲ್ಲ, ಮೊದಲಕ್ಕಿಂತ 500 ರೂಪಾಯಿ ಹೈಕ್ ಆಗಿದೆ, ಹೆಚ್ಚಾಗಿದೆ ಈಗ. ಹಾಗಾಗಿ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಈಗ ಇದೇ ರೀತಿ ಮುಂದುವರೆದ್ರೆ ಜಾಸ್ತಿ ಮಾಡಬೇಕಾಗ್ತದೆ, ಇಲ್ಲಾಂತಂದ್ರೆ ಹೋಟೆಲ್ಗಳು ಉಳಿಯುವುದು ಕಷ್ಟ. ಈ ಸನ್ನಿವೇಶ ಬಳಸ್ಕೊಂಡು ಕೃತಕ ಅಭಾವ ಸೃಷ್ಟಿ ಆಯ್ತು ಅಥವಾ ಇದರ ತೊಂದರೆ ಆದ್ರೆ ಮುಂದೆ ಏನ್ ಮಾಡೋದು? ಹೋಟೆಲ್ನವರೆಲ್ಲ ಮತ್ತೆ ನಗರವಾಸಿಗಳಲ್ಲಿ ಏನ್ ಮಾಡೋದು? ತುಂಬಾ ಕಷ್ಟ ಇದೆ ಸರ್. ಈಗಿನ ಕಾಲದಲ್ಲಿ ಹೋಟೆಲ್ ನಡೆಸೋದು, ಹೋಟೆಲ್ ಉದ್ಯಮನೇ ತುಂಬಾ ಕಷ್ಟಕರವಾದದ್ದು. ಅದರಲ್ಲಿ ಇಂಥ ಅಭಾವ ರೇಟ್ ಜಾಸ್ತಿ ಆದ್ರಿಂದ ತುಂಬಾ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಹೋಟೆಲ್ಗಳಿಗೆಲ್ಲ ತುಂಬಾ ಮಾಲೀಕರಿಗೂ ಅನಿವಾರ್ಯವಾಗಿ ಹೋಟೆಲ್ ಮುಚ್ಚುವಂತ ಸಂದರ್ಭ ಬರ್ತದೆ ಅಂತ ನಾನು ಅನಿಸ್ತೇನೆ. ಹುಬ್ಬಳ್ಳಿ ಧಾರವಾಡ ನಗರ ಮತ್ತು ಜೊತೆಗೆ ಧಾರವಾಡ ಜಿಲ್ಲೆಯಾದ್ಯಂತ ಪ್ರತಿ ದಿನಕ್ಕೆ 15,000ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನ ವಿತರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇದೀಗ ಇಲ್ಲಿರ್ತಕ್ಕಂಥ ಏನು ವಿತರಕರಿದ್ದಾರೆ ಇವರು ಕೂಡ ಅವರವರ ಗ್ರಾಹಕರಿಗೆ ಮುಖ್ಯವಾಗಿ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಮಿತವಾಗಿ ಗ್ಯಾಸ್ ಅನ್ನ ಬಳಸಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತು ಯಾವುದೇ ರೀತಿಯಾಗಿ ಸ್ಟಾಕ್ ಅನ್ನ ಇಟ್ಕೋಬೇಡಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯುದ್ಧದ ಕಾರ್ಮೋಡದ ಎಫೆಕ್ಟ್ ಈಗ ಹುಬ್ಬಳ್ಳಿ ನಗರಕ್ಕೂ ಕಾಲಿಟ್ಟಿರುವಂತದ್ದು. ಗ್ಯಾಸ್ನ ಅಭಾವ ಸೃಷ್ಟಿ ಆಗತ್ತೆ ಎನ್ನುವ ಆತಂಕ ಹೋಟೆಲ್ ಉದ್ಯಮಿಗಳಿಗೆ ಈಗ ಕಾಡುತ್ತಿರುವಂತದ್ದು. ಕ್ಯಾಮರಾಮನ್ ಮಹೇಶ್ ಬೋಜ್ಗಾರ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.